ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ತಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ದೇವ್ರು ಒಳ್ಳೇದು ಮಾಡಲಿ. ದೇವ್ರು ಯಾವಾಗೂ ಒಳ್ಳೇದನ್ನು ಮಾಡಿದಿರ್ತಾನೆ. ದೇವ್ರು ಯಾವಾಗೂ ಕೆಟ್ಟದ್ದು ಮಾಡಂಗಿಲ್ಲ. ನಾವು ಅನ್ಕೊತೇವೆ ಹಂಗೆ ಒಳ್ಳೇದು ಕೆಟ್ಟದ್ದು ಅಂತಂದು ಹೇಳಿ. ಆಗೋದೆಲ್ಲ ನಮ್ಮ ಕರ್ಮಕ್ಕನುಸಾರವಾಗಿ. ಈಗ ಒಂದು ಒಂದು ರೀಡಿಂಗ್ ಮಾಡೋಣ. ನಿಮ್ಮ ಲವ್ ಲೈಫ್ನಲ್ಲಿ ಕರೆಂಟ್ ಪೊಸಿಷನ್ ಏನೈತಿ? ಕರೆಂಟ್ ಫೀಲಿಂಗ್ಸ್ ಆ್ಯಂಡ್ ಫ್ಯೂಚರ್ ಅಂತಂತಂದರೆ ಟ್ಯಾರೋ ಕಾರ್ಡ್ ಈಸ್ ಓನ್ಲಿ ಮೆಂಟ್ ಫಾರ್ ಗೈಡೆನ್ಸ್, ನಾಟ್ ಫಾರ್ ಪ್ರಿಡಿಕ್ಷನ್ ಎದಕ್ಕಂದ್ರೆ ಪ್ರಿಡಿಕ್ಷನ್ ಎಸ್ಟ್ರಾಲಜಿ ಒಳಗೆ ಮಾಡ್ತಾರೆ. ಇದು ಹೆಂಗಿರ್ತೈತಿ ಅಂದರೆ ಎನರ್ಜಿ ಕೆಲಸ ಮಾಡ್ತಿರ್ತೈತಲ್ಲ, ಸೊ ಸ್ಪಿರಿಟ್ ಗೈಡ್ಸ್ ಇದಕ್ಕೆ ಹೆಲ್ಪ್ ಮಾಡ್ತಿರ್ತಾವೆ. ಸೊ ಟೆಂಪ್ರರಿ ಎನರ್ಜಿ ತೋರಿಸ್ತೈತಿ ಇದು, ಅಥವಾ ನಿಮಗೆ ಗೈಡ್ ಮಾಡ್ತೈತಿ. ಈಗ ಹೆಂಗಪ್ಪ ಅಂತಂದ್ರೆ ಅಲ್ಲೆಲ್ಲಾದರೂ ಹೆಣ್ಣು ನೋಡಕ್ಕೆ ಹೊಂಟಿದ್ರಿ ಅಂತ ಇಟ್ಕೋರಿ. ಸೊ ನಾವು ಈ ಹಿಂತಿಂತಲ್ಲಿ ಹೋಗ್ತೇವೆ, ಇದು ನಮಗೆ ಸೂಟ್ ಆಗ್ಬೋದಾ, ಅಥವಾ ನಾವು ಹೋಗಿ ಬಂದದ್ದು ಕೆಲಸ ಚಲೋ ಆಗ್ತೈತಾ ಅಂತಂದು ಕೇಳೋಕ್ಕದು ಅಡ್ಡಿಲ್ಲ. ನೀವೇನಾದರೂ ಯಾರಾದರೂ ಗೈಡೆನ್ಸ್ ತೊಗೊಳಕ್ಕಂತ ಯಾರಾದ್ರ ಹತ್ರ ಹೋಗಿದ್ರಿ ಅಂತಂದ್ರೆ ಅತಿ ಹೆಚ್ಚೋದ್ರಿಂದ ಒಂದು 3-4 ತಿಂಗಳು ಅಷ್ಟೇ ಎನರ್ಜಿ ಕೆಲಸ ಮಾಡ್ತಾ ಇರ್ತೈತಿ. ಅದು ನಿಮಗೆ ಗೈಡ್ ಮಾಡ್ತೈತಿ. ಅಂದ್ರೆ ಅವು ಕಾರ್ಡ್ಸ್ ಏನು ತೋರಿಸ್ತಾವಲ್ಲ, ನೀವು ಹಿಂಗೆ ಮಾಡಿರಿ ಅಂತ ಹಿಂಗೆ ಗೈಡ್ ಮಾಡ್ತೈತೆ. ಅದು ಪ್ರಿಡಿಕ್ಷನ್ ಮಾಡೋಂಗಿಲ್ಲ, ನೆನಪಿಟ್ಕೊಡ್ರಿ ಯಾವಾಗಿದ್ರು. ಅದಕ್ಕೀಗ ಕರೆಂಟ್ ಸಿಚುವೇಶನ್ ಲವ್ ಲೈಫ್ದೊಳಗೆ ಏನೈತಿ ಅಂತ ನೋಡೋಣ. ಆಮೇಲೆ ಫ್ಯೂಚರ್ ನೋಡೋಣ. ಫ್ಯೂಚರ್ ಮೀನ್ಸ್ ನಾಟ್ ಲಾಂಗ್ ಟರ್ಮ್ ಫ್ಯೂಚರ್. ಓಕೆ, ಸೊ ಏನು ಅಂತ ನೋಡೋಣ. ನಾನು ಓಕೆ, ಐ ಡೂ ಒನ್ ಥಿಂಗ್. ನೋಡಿ, ನಾನು ನಂದೊಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು. ಇದು ಹೆಂಗಿದೆ ನೋಡಿ, ಗೋಲ್ಡನ್ ಕಲರ್. ಇದು ಇವತ್ತೇ ಬಂತು ಈಗ ಈ ಡೆಕ್. ಓಕೆ, ಇಂಥದ್ದೇ ಇನ್ನೊಂದಿತ್ತು. ಅದನ್ನು ನಾನು ಆರ್ಡ್ರ್ ಮಾಡಿದ್ದೆ ಅಮೆಝಾನ್ ಮೇಲೆ. ಇಂಥ ಗೋಲ್ಡನ್ ಕಲರ್ದು ನನಗೆ ಬೇಕಾಗಿತ್ತು ಅಂತ ಅಂದ್ಕೊಳ್ಳಿ. ಅದೆಷ್ಟು ಒಂದು 2800ವರೆಗೂ ಏನೋ ಇತ್ತದ ಡೆಕ್ದು ರೇಟ್. ನಾ ಆದರೂ ತೊಗೊಂಡೆ ಅದನ್ನು. ಅದಕ್ಕೆ ಈ ಥರ ಗೋಲ್ಡನ್ ಗಿಲ್ಡೆಡ್ ಇದ್ದಿರಲಿಲ್ಲ ಅಂದ್ಕೊಂಡು ಅದನ್ನು ವಾಪಸ್ ಕೊಟ್ಟು ಕಳಿಸಿದೆ. ಅದು ಹೋಯ್ತು. ಆಮೇಲೆ 2800 ಅಲ್ಲೇ ಅಮೆಝಾನ್ದವ್ರ ಹತ್ರ ಸಿಕ್ಕಾಕೊಂತು. ಆಮೇಲೆ ಏನೇನೋ ಅದು ಆಯಿತು. ಸೊ ಇವತ್ತು ನೋಡ್ರಿ, ಅನ್ಎಕ್ಸ್ಪೆಕ್ಟೆಡ್ ಬಂದೈತಿ ಇದು. ಅನ್ಎಕ್ಸ್ಪೆಕ್ಟೆಡ್. ಅದಕ್ಕೆ ದೇವ್ರು ಯಾವಾಗಿದ್ರು ಹಿಂಗೆ ಕೊಟ್ಟ ಮಜಾ ನೋಡ್ತಾನೆ. ಎಲ್ಲ ಅನ್ಎಕ್ಸ್ಪೆಕ್ಟೆಡ್ ಇರ್ತೈತೆ ಲೈಫ್ದೊಳಗೆ. ಈಗ ನಾನು ಮೂರು ಕಾರ್ಡ್ಸ್ ಇಡ್ತೀನಿ. ಸೊ ಅದರ ಜೊತೆಗೆ ತಮಗೆ ಯಾವ್ದು ಬೇಕು ಕಾರ್ಡ್ ಇಷ್ಟ ಅನ್ನೋದು ನೀವು ಅದನ್ನು ಚೂಸ್ ಮಾಡಿಕೊಡ್ರಿ. ಸೊ ದಿಸ್ ಈಸ್ 1 ಆ್ಯಂಡ್ ದಿಸ್ ಈಸ್ 2 ಆ್ಯಂಡ್ ದಿಸ್ ಈಸ್ 3. ಆಯಿತಾ? this one, okay, and for this and here it is this ಒಂದು ಎರಡು. ಓಕೆನಾ? ದಿಸ್ ಇಸ್ 1, 2 ಆ್ಯಂಡ್ 3. ಓಕೆ, ತಮಗೆ ಯಾವ್ದು ಬೇಕು ತಾವು ಅದನ್ನು ಚೂಸ್ ಮಾಡಿಕೊಡ್ರಿ. ಆಮೇಲೆ ಇದನ್ನು ನೋಡಿದ ಮೇಲೆ ಇದಕ್ಕೆ ತಕ್ಕಂಥ ಗೈಡೆನ್ಸು ನಾವು ಟ್ಯಾರೋ ಕಾರ್ಡ್ದಿಂದ ನೋಡೋಣ. ಸೊ ತಾವು ಯಾರೆಲ್ಲ ಫಸ್ಟ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ತಮ್ಮ ಲವ್ ಲೈಫ್ದಲ್ಲಿ ಏನು ನಡೀತಾ ಇರ್ಬೋದು? ಕರೆಂಟ್ ಪೊಸಿಷನ್, ನ್ಯೂ ಲವ್, ಅ ನ್ಯೂ ಪರ್ಸನ್ ಹ್ಯಾಸ್ ಸ್ಟಿರ್ಡ್ ಯುವರ್ ರೊಮ್ಯಾಂಟಿಕ್ ಫೀಲಿಂಗ್ಸ್. ಓಕೆ, ಇಮೋಷ್ನಲ್ ಲೈಫ್ದೊಳಗೆ ಏನಾದರೂ ಒಂದು ಹೊಸದು ಸ್ಟಾರ್ಟ್ ಆಗ್ತಾಯಿದೆ. ಓಕೆ, ತಮಗೆ ಎಷ್ಟು ರೆಸೊನೇಟ್ ಆಗ್ತದನೋ ಅಷ್ಟು ತಗೋರಿ. ಓಕೆ, ತಮಗೆ ಯಾವುದು ಆಗಂಗಿಲ್ಲನೋ ಅದನ್ನು ಬಿಟ್ಟುಬಿಡಿ. ಗ್ರ್ಯಾಟಿಟ್ಯೂಡ್ ಪ್ರತಿ ರೀಡಿಂಗ್ದೊಳಗೂ ಬರ್ತೈತಿ. ನೋಟಿಸ್ ವಾಟ್ಸ್ ಗೋಯಿಂಗ್ ರೈಟ್. ಥ್ಯಾಂಕ್ಫುಲ್ನೆಸ್ ಈಸ್ ದ ಸೀಕ್ರೆಟ್ ಸಾಸ್ ಫಾರ್ creating lasting happiness. Cultivate an attitude of gratitude and then watch as you
ಆ್ಯಸ್ ಯುವರ್ ಬ್ಲೆಸ್ಸಿಂಗ್ಸ್ ಗ್ರೋ. ಓಕೆ, ನಿಮಗೆ ಎಷ್ಟು ನಾವು ಕೃತಜ್ಞತೆಗಳನ್ನು ಅರ್ಪಿಸ್ತೇವೋ ಅವಾಗ ನಮಗೆ ನಮ್ಮ ಮನಸ್ಸು ಹಗುರಾಗೆ ನಮ್ಮ ಸುತ್ತಮುತ್ತ ಯಾವ ಥರದ ಪಾಸಿಟಿವಿಟಿ ನಮ್ಮ ಹತ್ರ ಐತಿ ಅನ್ನೋದನ್ನು ನಾವು ಕಂಡುಹಿಡಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಅವಾಗ ಗೊತ್ತಾಗತ್ತೆ ನಮಗೂ, ನನ್ನ ಹತ್ರ ಇದಿದೆ ಅಲ್ಲ, ಓ ಇದೆ ಅದರಿಂದ ಬಂತು, ಬ್ಲೆಸ್ಸಿಂಗ್ಸಿಂದನೇ ಬಂತು. ಲೆಸನ್ಸ್ ಲರ್ನ್ ಆ್ಯಸ್ ಯು ಲಿವ್. ಫೈಂಡ್ ದ ಲೆಸನ್ಸ್ ಟು ಬಿ ಲರ್ನ್ಡ್ ಫ್ರಾಮ್ ಯುವರ್ ಕರೆಂಟ್ ಸಿಚುವೇಶನ್. ಡೂ ಸೋ ವಿದೌಟ್ ಗಿಲ್ಟ್ ಆರ್ ಶೇಮ್ ಆ್ಯಂಡ್ ನೌ ದಟ್ ಈಸ್ ನ್ಯೂಲಿ ಎಕ್ವೈರ್ಡ್ ವಿಸ್ಡಮ್ ಎಂಪವರ್ಸ್ ಯು. ನಮ್ಮ ಜೀವನದಲ್ಲಿ ಏನಾದರೂ, ಎಲ್ಲರ ಜೀವನದಲ್ಲೂ ಒಳ್ಳೆಯದು ಕೆಟ್ಟದ್ದು ಅಂತ ನಡೆದಿರ್ತಾನೆ ಇರ್ತೈತಿ. ಲೆಸನ್ಸ್ ಯಾವ, ಅದರಿಂದ ನಾವು ಎಕ್ಸ್ಪೀರಿಯನ್ಸ್ ತೊಗೊಂಡು ಅದರಿಂದ ಏನಾದರೂ ಕಲಿತು ಮುಂದೆ ಸಾಗಬೇಕು, ಅಲ್ಲೇ ನಿಂದಿರಬಾರ್ದು. ಓಕೆ, ಸೊ ನಿಮಗೆ ಇದು ಈ ಥರ ಗೈಡ್ ಮಾಡ್ತಾ ಇದೆ. ಸೊ ನಿಮ್ಮ ಜೀವನದಲ್ಲಿ ಈ ಹೊಸ ಪ್ರೀತಿ ಏನು ಹೇಳ್ತಾ ಇದೆ, ಟ್ಯಾರೋ ನಿಮಗೇನು ಗೈಡ್ ಮಾಡ್ತೈತಿ ನೋಡೋಣ. ನಾನು ಸ್ವಲ್ಪ ಹೊತ್ತು ಇದನ್ನು ಈ ಕಡೆ ಇಡ್ತೇನೆ. ದಿಸ್ ಈಸ್ ಥರ್ಡ್. ಓಕೆ, ನಿಮಗೆ ಕಾಣ್ತದೆ. ಹಾಂ, ಆ್ಯಂಡ್ ದಿಸ್ ಈಸ್ ಸೆಕೆಂಡ್. ಫೈವ್ ಆಫ್ ಕಪ್ಸ್. ಓ ಸಾರಿ, ನಾನು ಡೆಕ್ಕನ್ನು ಉಲ್ಟಾ ಹಿಡ್ದೇನೆ. ದಿಸ್ ಐ ಟೇಕ್ ಸ್ಟ್ರೇಟ್. ಓಕೆ ನೋಡಿ, ಫೈವ್ ಆಫ್ ಕಪ್ಸ್ ಏನು ತೋರಿಸ್ತತಿ, ಶೀ ಈಸ್ ಕ್ರೈಯಿಂಗ್. ಏನೋ ಈ ಅಮ್ಮಪ್ಪ ಬಾಳಾಗತ್ತೈತೆ ನೋಡ್ರಿ, ಈ ಹುಡುಗಿ ಅಳಾಕತ್ತೈತಿ. ಯಾಕಂದ್ರೆ ಈಕೆ ಜೀವನದೊಳಗೆ ಏನು ಕಳ್ಕೊಂಡಾಳಲ್ಲ, ಈ ಹುಡುಗಿ ಅದ್ರ ಬದಲಾಗಿ ಅಷ್ಟೇ ವಿಚಾರ ಮಾಡ್ತೈತಿ. ಯಾರ ಜೀವನನೂ ಇನ್ನೂವರೆಗೂ ಹಿಂಗಿಲ್ಲ, ದೇವ್ರು ಎಲ್ಲನೂ ಕಸ್ಕೊಂಡ್ಬಿಟ್ಟ ಅಂತಂದು ಹೇಳಿ ಎಂದೂ ಇರಂಗಿಲ್ಲ, ನೆನಪಿಟ್ಕೊಡ್ರಿ. ಅದಕ್ಕೆ ಉಷಾ ಹೇಳ್ತಾನೆ, ಯಾವಾಗ ಮನುಷ್ಯಾಗ ತಡ್ಕೊಳಕ್ಕೆ ಆಗಂಗಿಲ್ಲ ಅವಾಗ ಸಾವು ಬರ್ತದಂತ. ನಾವು ಯಾಕೆ ಸಾಯ್ತೇವೆ ಗೊತ್ತಾ, ನಮಗದು ಕಂಟ್ರೋಲ್ ಆಗಂಗಿಲ್ಲ, ಅದು ನಮ್ಮ ಬಾಡಿ ಅದನ್ನು ಬೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದ ಕೂಡ ಮನುಷ್ಯ ಸಾಯ್ತೈತಿ. ಓಷನ್ ಓದ್ರಿ. ಫೈವ್ ಆಫ್ ಕಪ್ಸ್. ಓಕೆ, ಸ್ಪಿಲ್ಡ್ ಟೀ ಈಸ್ ನಾಟ್ ದ ಎಂಡ್ ಆಫ್ ದ ವರ್ಲ್ಡ್. ನಮ್ಮ ಹತ್ರ ಇರೋದು ಏನು ಕಳ್ಕೊಂಡು ಹೋತಲ್ಲ, ಆ್ಯಕ್ಚುಲಿ ದಟ್ ಈಸ್ ನಾಟ್ ಮೆಂಟ್ ಫಾರ್ ಅಸ್. ಮೊದಲೇ ಮಾತು ನೋಡ್ರಿ, ನನಗೂ ಗೊತ್ತು ಉಪದೇಶ ಹೇಳೋದು ಭಾಳ ಇದನ್ನು ಹಗುರ. ಆದರೆ ಸಿಚುವೇಶನ್ದೊಳಗೆ ನಾವು ಇದ್ದಾಗ ನಮಗೆ ಅದನ್ನು ಅರ್ಥ ಮಾಡ್ಕೊಳಂಗಿಲ್ಲ. ಯಾರು ಹೇಳಕ್ಕೆ ಬಂದರೆ ಸಿಟ್ಟು ಬರ್ತೈತೆ ಆ ಟೈಮ್ದಾಗ. ನೋಡಿರಿ, ಈ ಫೇಸಸ್ ಎಲ್ಲ ನಾವೆಲ್ಲ ದಾಟಿ ಬಂದೇವಿ ಈಗೆಲ್ಲ. ಅದಕ್ಕೆ ಹೆಂಗೈತಿ ಅಂತಂದ್ರೆ ಅದಕ್ಕೆ ಏನು ನೋಡ್ರಿ, ಗ್ರ್ಯಾಟಿಟ್ಯೂಡ್ ಕಾರ್ಡ್ ಎದಕ್ಕೆ ಬಂದಿತ್ತು, ಜಸ್ಟ್ ಸಿ. ಗ್ರ್ಯಾಟಿಟ್ಯೂಡ್ ಕಾರ್ಡ್ ಎದಕ್ಕೆ ಬಂದಿತ್ತಪ್ಪ ಅಂತಂತಂದ್ರೆ, ನಾವು ಜೀವನದಲ್ಲಿ ನಾವು ಇಲ್ಲಿ ಬಂದಿರೋದೇ ಲೆಸನ್ಸ್ ಕಲೀಲಿಕ್ಕೆ. ಇದು ಯಾಕಪ್ಪ ಅಂತಂತಂದ್ರೆ, ಹೋದ ಜನ್ಮದಾಗ ಕೆಲವೊಂದಿಷ್ಟು ಏನೇನೋ ಕಾರ್ಮಿಕ್ ಡೆಟ್ಸ್ ಇದ್ದು ನಮ್ಮ. ಅದಕ್ಕೆ ಅವ್ರು ಏನು ಮಾಡ್ತಾರೆ ಅಂತಂದ್ರೆ, ಈ ಸರ್ತೆ ನಮ್ಮ ಲೈಫ್ದೊಳಗೆ ಬರ್ತಾರೆ. ಈ ಸರ್ತೆ ನಮ್ಮ ಲೈಫ್ದೊಳಗೆ ಬಂದು ನಮಗೆ ಪಾಠ ಕಲಿಸ್ತಾರೆ ಅವ್ರು. ಯಾಕಂದ್ರೆ ನಾವು ಅವ್ರ ಜೊತೆ ಕೆಟ್ಟು ಮಾಡಿದ್ವಲ್ಲ, ಅದಕ್ಕೆ ಈ ಸರ್ತೆ ಬಂದು ಬುದ್ಧಿ ಕಲಿಸ್ತಾರೆ. ಆದರೆ ಈ ಸರ್ತೆ ಈ ಜನ್ಮದಾಗ ಶಾಣೆ ಆಗ್ರಿ ಅಂತ ಹೇಳ್ತಾರೆ ಅವ್ರು. ಶಾಣೆ ಆಗೋದಂತಂದ್ರೆ ಏನು, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡೋದು. ಓಕೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿ ಅದರಿಂದ ಏನಾದರೂ ಕಲಿತು ಮುಂದೆ ಹೋಗುವ. ಮತ್ತು ಅದನ್ನು ರಿಪೀಟ್ ಮಾಡಬಾರ್ದು. ಸಿ, ವಿ ಆಲ್ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ತಪ್ಪು ಮಾಡೇ ಮಾಡ್ತೇವೆ. ಆದರೆ ಯಾವ ಮನುಷ್ಯ ತಪ್ಪಿನಿಂದ ಕಲಿತಾ ಮುಂದೆ ಹೋಗ್ತಾನೋ ಅಂದರೆ ಇದರರ್ಥ ಸೈಕಲ್ದಿಂದ ಸಾವಕಾಶಂಗೆ ಹೊರಗೆ ಬೀಳಾಕತ್ತೇವೆ ಅಂತ ತಿಳ್ಕೊಬೇಕು. ಎಷ್ಟು ಬ್ಯೂಟಿಫುಲ್ ಕಾರ್ಡ್ ಬಂದೈತೆ ನೋಡ್ರಿ ಅದು. ಸಿ, ದಟ್ ನ್ಯೂ ಲವ್ ಈಸ್ ಕಮಿಂಗ್. ಸೊ ನೀವು ಅದನ್ನು ಪಾಸಿಟಿವ್ಲಿ ವೆಲ್ಕಮ್ ಮಾಡಿರಿ. ನೋಡಿರಿ, ದೇವ್ರು ಏನೋ ಕೊಡಾಕತ್ತಾನ. ನೀವು ಹಿಂದೆ ಏನೆಲ್ಲ ನಿಮ್ಮ ಜೊತೆ ಆಯಿತು ಅದರಿಂದ ನೀವು ಲೆಸನ್ಸ್ ಕಲಿತ್ರಿ. ಓಕೆ, ಈಗ ಏನಪ್ಪ ಅಂದ್ರೆ ಗ್ರ್ಯಾಟಿಟ್ಯೂಡ್ ಮೂಡ್ನಾಗಿರ್ರಿ. ಅದಕ್ಕೆ ನಿಮಗೆ ಇಲ್ಲಿ ಕಾರ್ಡ್ ಏನು ಹೇಳಾಕತ್ತೈತಿ, ಬಿದ್ದೋದದ್ದು ಅದೇ ಜೀವನನೇ ಪೂರ್ತಿ ಎಲ್ಲ ಕಳ್ಕೊಂಡ್ಬಿಟ್ರಿ ಅಂತಂತ ಏನಿಲ್ಲ. ಸ್ಟಿಲ್ ದೇರ್ ಇಸ್ ಸಮಥಿಂಗ್. ಎಸ್, ಸನ್ ಕಾರ್ಡ್. ಬಿ ಪಾಸಿಟಿವ್ ಟುವರ್ಡ್ಸ್ ಯುವರ್ ಲೈಫ್. ಇದು ಸಿ, ದಿಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಗೊತ್ತಾ, ದಿಸ್ ಇಸ್ ಅ ವೆರಿ ಪಾಸಿಟಿವ್ ಕಾರ್ಡ್. ಗಿವ್ ಯುವರ್ ಸೆಲ್ಫ್ ಪರ್ಮಿಷನ್ ಟು ಎಕ್ಸ್ಪೀರಿಯನ್ಸ್ ಜಾಯ್. ಸಿ, ಲವ್ ಯಾವಾಗ ಮನುಷ್ಯಾಗ ಗೊತ್ತಾಗ್ತೈತಲ್ಲ, ಆಕಿ ಲೈಫ್ ಈಸ್ ವೆರಿ ಬ್ಯೂಟಿಫುಲ್, ಇಟ್ ಈಸ್ ವೆರಿ ಪ್ರೀಷಿಯಸ್ ಅಂತಂದು ಹೇಳಿ ನಿಜವಾಗ್ಲೂ ಜೀವನದ ಜೊತೆ ಪ್ರೀತಿ ಆಗೋದನ ಅವಾಗ. ಆದರೆ ಟೈಮ್ ಎಷ್ಟು ಕೆಟ್ಟಿರ್ತೈತಿ ಅಂತಂತಂದ್ರೆ, ಆಗ ವಯಸ್ಸು ಹೋಗಿರ್ತೈತಿ, ಬುದ್ಧಿ ಬಂದಿರ್ತೈತಿ, ವಯಸ್ಸು ಹೋಗಿಬಿಟ್ಟಿರ್ತೈತೆ ಆಗ. ಅದಕ್ಕೆ ನೀವು ಯಂಗ್ ಏಜ್ ಇದ್ದಾಗನ ನಿಮಗೆ ಯಾರಾದರೂ ಈ ಥರ ಹೇಳ್ತಾರ ಮಾಡ್ತಾರ ಅಂತಂತಂದ್ರೆ ನಿಜವಾಗ್ಲೂ ನೀವು ಅದ್ರ ಕಡೆ ಲಕ್ಷ್ಯ ಕೊಡೋಕೆ ಕಲೀರಿ. ಇದೆಲ್ಲ ಈ ವಿಷಯ ಎಲ್ಲ ಆಗೋದಿದ್ರೆ ಸಲ ಗೊತ್ತೇನೋ, ಸೆಲ್ಫ್ ರೆಸ್ಪೆಕ್ಟ್ ಇಲ್ಲಾರ್ದಕ್ಕನ. ನೋಡ್ರಿ, ಬರೀ ಸೆಲ್ಫ್ ರೆಸ್ಪೆಕ್ಟ್ ಅಂತಂದು ಹೇಳಿದ್ರಂತ ಎಲ್ಲರ ಅದು ಕೊನೆದಂತಂತಲ್ಲ ಆ ಥರ. ಅಂದರೆ ಯಾರು ಪ್ರೀತಿ ಮಾಡ್ತಾರೋ ರೆಸ್ಪೆಕ್ಟ್ ಇರೋಂಗಿಲ್ಲ ಅಂತ ಅದನ್ನು ಹೇಳಾಕತ್ತಿಲ್ಲ.
ನಾವು ಯಾವಾಗ ಅತಿಯಾಗಿ ನಮ್ಮನ್ನು ಬಿಟ್ಟು ಕೊಟ್ಟಿರ್ತೇವಲ್ಲ ಅವಾಗ ನಾವು ನಮ್ಮ ಬದಲಾಗಿ ವಿಚಾರ ಮಾಡಿರೋದಿಲ್ಲ. ನಾವು ಬರೀ ಮಂದಿ ಬದಲಾಗಿ ನಾವು ವಿಚಾರ ಮಾಡಿರ್ತೇವೆ. ನೀವು ಯಾವಾಗ ಒಂದು ಸ್ವಲ್ಪ ಗ್ಯಾಪ್ ಇಡ್ತಿರಲ್ಲ ಅವಾಗ ಏನಾಗತ್ತೆ ಅಂತಂದ್ರೆ ವಿಚಾರ ಮಾಡೋಕೆ ನೀವು ಅಷ್ಟು ಜಾಗ ಬಿಟ್ಟಿರ್ತೀರ ಅಲ್ಲಿ. ಇಲ್ಲ ಹೆಂಗಂತಂದ್ರೆ ನಾವು ವಿಚಾರ ಮಾಡೋಕೆ ಕೊಟ್ಟ ಜಾಗನೇ ಬಿಟ್ಟಿರೋದಿಲ್ಲ, ಅದಕ್ಕೆ ನಮಗೆ ತೊಂದರೆ ಆಗ್ತದೆ. ಟ್ರೈ ಟು ಎಂಜಾಯ್ ಯುವರ್ ಲೈಫ್. ದೇವರೆಲ್ಲ ಕೊಟ್ಟಾನ. ಇದೇನಿದೆ ಹೊಸ ಪ್ರೀತಿ ನಿಮ್ಮ ಜೀವನದೊಳಗೆ ಏನು ಬರಾಕತ್ತಲ್ಲ, ಇದು ನಿಮಗೆ ಏನು ಬೇಕಲ್ಲ ಅದನ್ನು ಪೂರ್ತಿ ನಿಮಗೆಲ್ಲ ನಿಮ್ಮನ್ನು ಸ್ಯಾಟಿಸ್ಫೈ ಮಾಡ್ತೈತೆ ಅದು. ಇದಕ್ಕೆ ಮತ್ತೇನಾದರೂ ಸಾಕ್ಷಿ ಬೇಕಾ? ಲವರ್ಸ್ ಕಾರ್ಡ್ ಇದೆ. ವಿಲ್ ಯು ಆರ್ ವೋಂಟ್ ಯು, ದ ಚಾಯ್ಸ್ ಈಸ್ ಯುವರ್ಸ್. ಸೊ ಬಿ ಗ್ರೇಟ್ಫುಲ್, ಬಿ ಥ್ಯಾಂಕ್ಫುಲ್ ಟು ಯೂನಿವರ್ಸ್. ಓಕೆ, ಜೀವನದೊಳಗೆ ಏನು ಕಳ್ಕೊಂಡಿದ್ರಿ ಅದರಿಂದ ಎಕ್ಸ್ಪೀರಿಯನ್ಸ್ ಮಾಡಿ ಕೃತಜ್ಞತೆಗಳನ್ನು ಅರ್ಪಿಸಿದ್ರಿ. ನಿಮ್ಮ ಜೀವನದ ಬದಲಾಗಿ ನೀವು ಕಾಳಜಿ ತೊಗೊಂಡ್ರಿ. ಸೊ ನಿಮ್ಮ ಜೀವನದಲ್ಲಿ ಮತ್ತೊಂದು ಹೊಸ ಪ್ರೀತಿ ಬರ್ತಾ ಇದೆ. ಓಕೆ, ಆದದ್ದನ್ನೆಲ್ಲ ಕಾರ್ಮಿಕ್ ಡೆಟ್ ಮುಗೀತು ಅಂತಂದು ತಿಳ್ಕೊಬೇಕು. ನೋಡಿರಿ, ನಮ್ಮ ಜೀವನದೊಳಗೆ ಅಯ್ಯೋ ನಾವು ಇದನ್ನು ಅನುಭವಿಸಿದ್ದೀವಿ ಅಂತ ನಾವು ಕೊರಗ್ತಿರ್ತೇವೆ. ಆದರೆ ನನ್ನ ಫ್ರೆಂಡ್ ಒಂದಿನ ಎಷ್ಟು ಚಂದ ಹೇಳಿದ್ರು ಅವ್ರು ನನಗೆ, ನೀವು ಯಾಕೆ ಹಿಂಗೆ ವಿಚಾರ ಮಾಡೋಂಗಿಲ್ಲ ಶೈಲಾಕಿ, ಜೀವನದೊಳಗೆ ನಿಮ್ಮಲ್ಲಿ ಏನು ಕಾರ್ಮಿಕ್ ಡೆಟ್ ಏನಿತ್ತಲ್ಲ ನೀವು ಆ ಸಂಚಿತ ಕರ್ಮ ಕಳೆದ್ರಿ ಅಂತ ನೀವು ಯಾಕೆ ಅಂದ್ಕೊಳ್ಳೋಂಗಿಲ್ಲ ಅಂತ. ನೋಡಿರಿ ಎಷ್ಟು ಪಾಸಿಟಿವ್ ಹಂಗೆ ನಾವು ನಮ್ಮ ಜೀವನ ನೋಡ್ಬೋದಲ್ಲ ಈ ಥರ ವಿಚಾರ ಮಾಡಿದ್ರೆ. ಐ ಹೋಪ್ ನೀವು ಈ ಥರ ವಿಚಾರ ಮಾಡ್ತೀರಿ ಅಂತ ನಾನು ಅಂದ್ಕೊಂಡೇನೆ. ಕಾರ್ಡ್ಸ್ ಆರ್ ರಿಯಲಿ 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 ವೆರಿ ಬ್ಯೂಟಿಫುಲ್. ನೀವು ಯಾರೆಲ್ಲ ಇದನ್ನು ಫಸ್ಟ್ ಡೆಕ್ ಚೂಸ್ ಮಾಡಿರಲ್ಲ, ನಾನು ಹೇಳ್ಬೋದು ಕಾಂಗ್ರ್ಯಾಚುಲೇಷನ್ಸ್ ಅಂತಂದೇಳಿ. ದೇವ್ರು ಹಿಂಗೆ ಮಾಡಲಿ ಜೀವನದೊಳಗೆ ನಿಮ್ಮ ಜೀವನದೊಳಗೆ ಏನಾದರೂ ಒಳ್ಳೆಯದು ಸಂಭವಿಸಲಿ. ಯುಗಾದಿ ಅಲ್ಲ. ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಎರಡನೇದು ಚೂಸ್ ಮಾಡ್ಕೊಂಡಿರಿ, ನಮ್ಮ ಊರಾಗ ಮಳೆ ಬರಾಕತ್ತೈತೆ ನೋಡ್ರಿ. ಇವತ್ತು ಸಿಕ್ಕಾಪಟ್ಟೆ ಜೋರು ಐತೆ ಅದು ಮಳೆ. ತಾವು ಯಾರೆಲ್ಲ ಇದನ್ನು ಸೆಕೆಂಡ್ ಕಾರ್ಡ್ಸ್ ಇವನ್ನ ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಏನು ಮೆಸೇಜ್ ಇದೆ ಅಂತ ನೋಡೋಣ. ನಾನು ಆಗಾಳೆ ಅದನ್ನ ಅನ್ಕೊಳಕತ್ತಿದ್ದೆ, ನೋಡಪ್ಪ ಯುಗಾದಿ ಸಲುವಾಗಿ ಅಂತಂದು ಹೇಳಿ ಏನಾದರೂ ಮಾಡಾಕತ್ತೇನೆ, ಎಲ್ಲರಿಗೂ ಒಳ್ಳೆ ಮೆಸೇಜೇ ಹೋಗಲಿ, ಎಲ್ಲರ ಜೀವನವೂ ಚಲೋ ಆಗಲಪ್ಪ ಅನ್ನತ್ತಿದ್ದೆ ನಾನು. ಓಕೆ, ಯಾರಿಗಾದರೂ ಮದುವೆ ಆಗಿರಬೇಕು. ಆ್ಯಕ್ಚುಲಿ ನನಗೆ ಒಂದಿಬ್ಬರು ಮಂದಿ ಕಸ್ಟಮರ್ಸ್ ಇದ್ರು, ಅವ್ರು ನಮ್ಮ ಹತ್ರ ಸ್ಟಿಚ್ ಮಾಡ್ಕೊಂಡು ಹೋದರು. ಸೊ ಹನಿಮೂನ್, ತಾವೇನಾದರೂ ಹನಿಮೂನಿಗೆ ಹೋಗ್ತಾ ಇರ್ಬೋದು. ಎಂಜಾಯ್ ದ ಬ್ಲಿಸ್ ಆಫ್ ಹಾಲಿಡೇ ಟೈಮ್ ಟುಗೆದರ್. ವೆರಿ ಗುಡ್. ಓಕೆ, ಗೈಡೆನ್ಸ್. Ask and be open to answers. Wisdom, seen and unseen, is always available to you in the world. Okay, find the courage to ask for insight and the openness to receive it. And second one is wonder. Be open and curious. Nodri, idu be open anta bandide, idu be open anta bandide. Be open and curious. Open yourself to wonderment and a feeling of awe. I don't know. In a space of openness and childlike curiosity, miracles happen and solution to challenges emerge. Okay, see, this life is full of wonderful things. So ನೀವು ಎಷ್ಟಾಕತ್ತಷ್ಟು ಕ್ಯೂರಿಯಸ್ ಹಂಗೆ ಇರಾಕೆ ಕಲ್ಕೋರಿ, ಎಷ್ಟಾಕತ್ತಷ್ಟು ಜೀವನನ ಈ ಜಗತ್ತನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಕಲೀರಿ. ಓಕೆ, ಯಾಕಂದ್ರೆ ಹೆಂಗಿರ್ತೈತಿ ಅಂತಂತಂದ್ರೆ ನಿಮ್ಮನ್ನು ನೀವು ಬಿ ಬ್ರಾಡ್ ಮೈಂಡೆಡ್, ಬಿ ಓಪನ್ ಮೈಂಡೆಡ್. ನಿಮಗೆ ಏನು ಬೇಕು ಜಗತ್ತಿನಲ್ಲಿ ಎಷ್ಟೆಲ್ಲ ಕಂಡದ್ದು ಐತಿ, ಕಾಣಲಾರದ್ದು ಐತಿ, ಎಲ್ಲಿಂದ ಗೈಡೆನ್ಸ್ ನಿಮಗೆ ಬರ್ತೈತಿ ಅಂತಂದು ಹೇಳಿ ಗೊತ್ತಾಗಂಗಿಲ್ಲ. ಸೊ ಸ್ವಲ್ಪ ಅವೇರ್ನೆಸ್ ಇತ್ತು ಅಂತಂತಂದ್ರೆ ನಿಮ್ಮ ಜೀವನದಲ್ಲಿ ಬರುವಂಥ ಎಷ್ಟೋ ಎಲ್ಲ ಕ್ವಶನ್ಸಿಗೆ ಆನ್ಸರ್ ತಾನೇ ಸಿಗ್ತೈತಿ. ಸೊ ಇದಕ್ಕೇನು ಗೈಡ್ ಮಾಡ್ತಾ ಇದೆ? ಏಸ್ ಆಫ್ ವಾಂಡ್ಸ್. ಓಕೆ, ಸೊ ಅದನ್ನೂ ಒಂದು ನೋಡೋಣ. ಏಸ್ ಆಫ್ ವಾಂಡ್ಸ್, ಪೇಜ್ ಆಫ್ ವಾಂಡ್ಸ್, ಕಿಂಗ್ ಆಫ್ ಕಪ್ಸ್. ಸೊ ಇದಕ್ಕೇನು ಬರ್ತಾ ಇದೆ? ನೈಟ್ ಆಫ್ ಪೆಂಟೆಕಲ್ಸ್. ಮಳೆ ಬರ್ತಾ ಇದೆ, ಅದು ಬಹುತೇಕ ಡಿಸ್ಟರ್ಬೆನ್ಸ್ ಆಗ್ತಿರ್ಬೋದು. ಓಕೆ, ಈಗ ಪೇಜ್ ಆಫ್ ವಾಂಡ್ಸ್ ಮತ್ತು ಏಸ್ ಆಫ್ ವಾಂಡ್ಸ್ ನಡಕ್ಕೆ ಡಿಫ್ರೆನ್ಸ್ ಏನಂತ ಹೇಳ್ತೇನೆ. ಪೇಜ್ ಆಫ್ ವಾಂಡ್ಸ್ ಅಂತಂದರೆ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡೋದು, ನಿಮ್ಮ ಮೇಲೆ ನೀವು ಕೆಲಸ ಮಾಡೋದು, ನಿಮ್ಮ ಸ್ಕಿಲ್ಸ್ ಮೇಲೆ ಕೆಲಸ ಮಾಡೋದು, ನಿಮ್ಮ ಎಬಿಲಿಟಿ ಮೇಲೆ, ನಿಮ್ಮ ಕಾನ್ಫಿಡೆನ್ಸ್ ಮೇಲೆ,
ಓಕೆ, ಎಲ್ಲ ವಿಷಯಗಳನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ನೋಡೋದು, ಐಡಿಯಾಸನ್ನು ಒಳ್ಳೆ ಐಡಿಯಾಸನ್ನು ಹುಟ್ಟಾಕೋದು, ಪ್ರೊಜೆಕ್ಟ್ಸ್ ಮೇಲೆ ಕೆಲಸ ಮಾಡೋದು, ನಿಮ್ಮನ್ನು ನೀವು ಒಂದು ಹೈಯರ್ ಲೆವೆಲಿಗೆ ತೊಗೊಂಡು ಹೋಗೋದು, ಗ್ರೋತ್ ಎಕ್ಸ್ಪೆಕ್ಟ್ ಮಾಡೋದು ಲೈಫ್ ಬದಲಾಗಿ, ಅದು ಇದನ್ನು ತೋರಿಸ್ತೈತಿ ನೋಡಿರಿ. ನೀವು ನಿಜವಾಗ್ಲೂ ಪ್ರಾಮಾಣಿಕವಾಗಿ ಇದನ್ನು ಮಾಡಿರಿ ಅಂತಂದು ಹೇಳಿ ಏಸ್ ಆಫ್ ವಾಂಡ್ಸ್ ಅಂತಂದ್ರೆ ಸಿ ದಟ್ ಅನ್ಸೀನ್ ಹ್ಯಾಂಡ್ನ ಅದು ನಿಮಗೆ ಹೆಲ್ಪ್ ಮಾಡ್ತೈತಿ. ಸೊ ಅದ್ರ ಅಲ್ಲೇನೈತಿ, ಅಲ್ಲಿ ಲೈಟ್ ಐತಿ. ಸೊ ಹೆಂಗೈತೆ ಅಂತ ನಿಮ್ಮ ಕರಿಯರ್ದೊಳಗೆ ಗ್ರೋತ್ ಐತಿ ಅಂತಂದು ಹೇಳಿ. ಯಾರೆಲ್ಲ ನೀವು ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿರಿ, ನೀವು ಜೀವನದೊಳಗೆ ಒಂದು ಒಳ್ಳೆ ಸಂಗಾತಿ ಬರೋದಲ್ದ ಒಳ್ಳೆ ಟೈಮ್ ಸ್ಟಾರ್ಟ್ ಆಗೋದಲ್ಲದನ ನಿಮ್ಮ ಕರಿಯರ್ದೊಳಗೂ ಗ್ರೋತ್ ಐತಿ. ಸೊ ಕಿಂಗ್ ಆಫ್ ಕಪ್ ಏನು ತೋರಿಸ್ತತಿ ಅಂತಂದ್ರೆ ಇಮೋಷ್ನಲಿ ಬ್ಯಾಲೆನ್ಸ್ ಹಾಕಿರಿ. ನಿಮ್ಮ ಜೊತೆ ಯಾರಾದರೂ ಒಬ್ರು ಬರಾಕತ್ತಾರೆ ನಿಮ್ಮ ಜೀವನದೊಳಗೆ. ಓಕೆ, ನೀವು ನಿಮ್ಮ ಸುಖ ದುಃಖ ನಿಮ್ಮ ಸಮಸ್ಯೆ ಏನಿದ್ರೂ ಸಹಿತ ನೀವು ಆ ವ್ಯಕ್ತಿ ಜೊತೆ ಹಂಚ್ಕೋತೀರಿ. ನಿಮ್ಮ ಜೀವನ ಈ ವ್ಯಕ್ತಿ ಜೊತೆ ಸಫಲ ಆಕತಿ. ಓಕೆ, ಇಮೋಷ್ನಲಿ ಬ್ಯಾಲೆನ್ಸ್ ಹಾಕಿರಿ, ಕಂಪ್ಯಾಷನೇಟ್ ಹಾಕಿರಿ. ನಿಮಗೆ ಗೊತ್ತಾಕೈತೆ ಅಂದರೆ ಡಿಪ್ಲೊಮೆಟಿಕ್ಕಾಗಿ ಹೆಂಗೆ ವಿಚಾರ ಮಾಡಬೇಕು. ಬರೀ ಇಮೋಷ್ನಲ್ ಹಂಗೆ ಇದ್ದರೆ ಏನೂ ಆಗಂಗಿಲ್ಲ. ಈಗ ನೋಡಿರಿ, ಈ ವ್ಯಕ್ತಿ ಜೊತೆ ಅಥವಾ ನೀವಾದರೂ ಹಿಂಗೆ ಆಗ್ಬೋದು, ಅಥವಾ ಈ ವ್ಯಕ್ತಿ ಹಿಂಗಿರ್ಬೋದು. ನೀವು ಹೆಂಗಂತಂದ್ರೆ ಜೀವನದೊಳಗೆ ಇಬ್ಬರು ಒಬ್ರಿಗೊಬ್ಬರು ಹೊಂದ್ಕೊಂಡು ಇಮೋಷ್ನಲಿ ನೀವಿಬ್ಬರು ನಿಮ್ಮ ಕಪ್ ಫಿಲ್ ಮಾಡ್ಕೊತೀರಿ. ನೀವು ನಿಮ್ಮ ಕಪ್ ಫಿಲ್ ಮಾಡೋದು ಅಷ್ಟೇ ಅಲ್ಲದೆ ಅವ್ರದ್ದು ಮಾಡ್ತೀರಿ, ಅವ್ರು ತಮ್ಮ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ನಿಮ್ಮದೂ ಮಾಡ್ತಾರೆ. ಓಕೆ, ಅಂದರೆ ನಿಮ್ಮ ಲೈಫ್ದೊಳಗೆ ಒಂಥರ ಇಮೋಷ್ನಲ್ ಗ್ರೋತೂ ಇರ್ತೈತಿ ಅಂತಲೂ ಹೇಳ್ಬೋದು. ನಿಮ್ಗೆ ಗೊತ್ತಾಕೈತಿ ಭಾವನೆಗಳ ಮೇಲೆ ಹೆಂಗೆ ಕಂಟ್ರೋಲ್ ಮಾಡಬೇಕು. ಸೊ ಹೆಂಗಂತಂತಂದ್ರೆ ಈ ವ್ಯಕ್ತಿ ನಿಮ್ಮ ಜೀವನದೊಳಗೆ ನಿಮ್ಮನ್ನು ಹೀಲ್ ಮಾಡಬಹುದು, ಅಥವಾ ನೀವು ಇವ್ರನ್ನ ಹೀಲ್ ಮಾಡ್ಬೋದು. ಅಥವಾ ಹೆಂಗಿರ್ತೈತಿ ಅಂತಂದ್ರೆ ಯಾರನ್ನ ಹೀಲ್ ಮಾಡದೆ ಹೋದರೂ ಬರೀ ಅವ್ರು ನಮ್ಮ ಜೊತೆಗೆ ಇದ್ದರೆ ಸಾಕು, ಅದು ತಂತನ ಪ್ರೊಸೆಸ್ ನಡೀತಿರ್ತೈತಿ. ಅದು ನಮಗೆ ಗೊತ್ತೈತೆ ಆಗಂಗಿಲ್ಲ. ಸೊ ನಾವು ಯಾವಾಗ ಸರಿ ಹಿಂಗೆ ನಮ್ಮ ಜೀವನದೊಳಗೆ ವಿಚಾರ ಮಾಡೋಕ್ಕೆ ಶುರು ಮಾಡ್ತೇವೆ, ಅವಾಗ ನಮಗೆ ಗೊತ್ತಾಕೈತೆ ಓ ಈ ವ್ಯಕ್ತಿ ನಮ್ಮ ಜೀವನದೊಳಗೆ ಬಂದ ಮೇಲೆ ನಮಗೆ ಒಳ್ಳೆ ಟೈಮ್ ಸ್ಟಾರ್ಟ್ ಆಗೈತಿ ಅಂತಂದು ಹೇಳಿ. ಓಕೆ, ತಾವು ಯಾರೆಲ್ಲ ಸೆಕೆಂಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ, ಕಾಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ಸೊ ತಾವು ಯಾರೆಲ್ಲ ಥರ್ಡ್ ಡೆಕ್ ಚೂಸ್ ಮಾಡ್ಕೊಂಡಿದ್ರಿ ಅವ್ರಿಗೆ ಏನು ಬರ್ತಾ ಇದೆ, ಎಕ್ಸ್ಪ್ರೆಸ್ ಯುವರ್ ಲವ್, ಗೋ ಅಹೆಡ್ ಆ್ಯಂಡ್ ಮೇಕ್ ದ ರೊಮ್ಯಾಂಟಿಕ್ ಗೆಸ್ಚರ್. ಓಕೆ, ಮೇ ಬಿ ನೀವು ಎಕ್ಸ್ಪ್ರೆಸ್ ಮಾಡೋಕ್ಕೆ ಬಹುತೇಕ ಹೆದರ್ತಿರಬಹುದು. ಓಕೆ, ನಿಮ್ಗೆ ದೇವರು ಒಂದು ಒಳ್ಳೆ ಚಾನ್ಸ್ ಕೊಟ್ಟಾನ. ಅದಕ್ಕೆ ಯೂನಿವರ್ಸ್ ನಿಮಗೆ ಏನು ಹೇಳಾಕತ್ತೈತಿ ಅಂತಂತಂದ್ರೆ ಬಿ ಎಕ್ಸ್ಪ್ರೆಸ್ಸಿವ್. ಓಕೆ, ಬಿ ಎಕ್ಸ್ಪ್ರೆಸ್ಸಿವ್. ಓಕೆ, ಒನ್ ಕಾರ್ಡ್ ಈಸ್ ರೆಸೊನೆನ್ಸ್. ಓಕೆ, notice your energy. What type of energy are you broadcasting to the world? Find what in life feels resonant or dissonant with you so that your path can become clearer. Okay, and second one is helpers. Their help is here for you. It's okay to ask for help. You do have support in your life. Give those around you a chance to help you. Accepting their help is a gift for you both. Okay, ನೋಡಿ ಈ ಕಾರ್ಡ್ ಏನು ಹೇಳ್ತೈತಿ, ಎಕ್ಸ್ಪ್ರೆಸ್ ಯುವರ್ ಲವ್. ಮೇ ಬಿ ಯು ಆರ್ ನಾಟ್ ಎಕ್ಸ್ಪ್ರೆಸಿವ್. ಬಹುತೇಕ ನಿಮ್ಮದು ಶೈಯಿಂಗ್ ನೇಚರ್ ಇರ್ಬೋದು, ಅಥವಾ ಏನಾದರೂ ನಿಮ್ಮ ಜೀವನದೊಳಗೆ ಆ ಥರದ ಘಟನೆಗಳು ಆಗಿರ್ಬೋದು. ಅದಕ್ಕಿಂತ ನೀವು ಹೆದರ್ತಿರ್ಬೋದು, ನೀವು ಇನಿಷಿಯೇಟ್ ಮಾಡ್ತಿರ್ಲಿಕ್ಕಿಲ್ಲ. ನೋಡಿರಿ, ಯೂನಿವರ್ಸ್ ಏನು ಮಾಡ್ತೈತಿ ಅಂತಂತಂದ್ರೆ ನಮಗೆ ಚಾನ್ಸ್ ತಂದು ಕೊಡ್ತೈತಿ, ಅದ್ರ ಮೇಲೆ ಕೆಲಸ ಮಾಡೋರು ನಾವು. ಸೊ ಈ ಕಾರ್ಡ್ ಏನು ಹೇಳ್ತೈತಿ, ರೆಸೊನೆನ್ಸ್ ಕಾರ್ಡು ಅಂತಂತಂದ್ರೆ ವಾಟ್ ಟೈಪ್ ಆಫ್ ಎನರ್ಜಿ ಆರ್ ಯು ಬ್ರಾಡ್ಕಾಸ್ಟಿಂಗ್ ಟು ದ ವರ್ಲ್ಡ್. ನೀವು ಯಾವ ಥರದ ಎನರ್ಜಿ ಒಳಗದಿರಿ, ಪಾಸಿಟಿವ್ ಎನರ್ಜಿ ಒಳಗೋ ಅಥವಾ ನೆಗೆಟಿವ್ ಎನರ್ಜಿ ಒಳಗೋ. ಯಾಕಂದ್ರೆ ಯು ಆರ್ ನಾಟ್ ಎಕ್ಸ್ಪ್ರೆಸಿವ್ ಅಂತಂತಂದ್ರೆ ನನಗೆ ಅನ್ಸೋಮಟ್ಟಿಗೆ ನೀವೆಲ್ಲೋ ನಿಮ್ಮಲ್ಲಿ ಅಂಜತಿರ್ಬೋದು, ನಿಮ್ಮಲ್ಲಿ ಅಳಕಿರ್ಬೋದು. ಓಕೆ, ಅದಕ್ಕೆ ಅವ್ರೇನು ಹೇಳ್ತಾರೆ ಅಂತಂತಂದ್ರೆ ನಿಮಗೆ ಯಾವುದು ಬೇಕೋ ಅದನ್ನು ಚೂಸ್ ಮಾಡ್ಕೊಳಕ್ಕೆ ಯು ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ಇನ್ ಕೇಸ್ ನಿಮಗೇನಾದರೂ ಹೆದರಿಕೆ ಬರ್ತಿದ್ರೆ, ನೀವು ಸರಿ ಹೆಂಗೆ ನಿಮಗೆ ತಿಳಿತಾ ಇರಲಿಲ್ಲ, ಮಾಡ್ತಾ ಇರಲಿಲ್ಲ ಅಂತಂದ್ರೆ ಹೆಂಗಂತಾರೆ ಹೆಲ್ಪ್ ನೀವು ತೊಗೊಂಡ್ರಿ ಅಂತಂತಂದ್ರೆ ನಿಮಗೆ ಗೊತ್ತಾಗ್ತೈತಿ. ಅಂದರೆ ನೀವು ನಡೆಯಾಕತ್ತದ ದಾರಿ ಸರಿ ಆಯಿತು ಅಥವಾ ಇಲ್ಲೋ. ಓಕೆ, ಸೊ ಇದಕ್ಕೆ ಕಾರ್ಡ್ಸ್ ನಮಗೆ ಏನು ಹೇಳಾಗ್ತಾವ ಅಂತೇಳಿ ನೋಡೋಣ. ಓಕೆ, ಅಂದರೆ ನಿಮ್ಮ ಜೀವನದಲ್ಲಿ ಏನು ಬರ್ತಾ ಇದೆ ಅದರ ಬದಲಾಗಿ ನೀವು ಬೇರೆದವ್ರ ಜೊತೆ ಡಿಸ್ಕಸ್ ಮಾಡಿರಿ ಅಂತ. ಓಕೆ, ಇದರ ಅರ್ಥ ಏನು ಅಂತಂದರೆ ಟೇಕ್ ಹೆಲ್ಪ್ ಫ್ರಮ್ ಅದರ್ಸ್. ನಿಮಗೇನಾದರೂ ಅಳುಕಿದ್ರೆ ಬೇರೆಯವ್ರ ಹೆಲ್ಪ್ ತೊಗೊಳ್ರಿ. ನಿಮ್ಮ ಜೀವನದಲ್ಲಿ ಅದು ನಿಮಗೆ ಸೂಟ್ ಆಗ್ತಿತ್ತು ಅಂತಂತಂದ್ರೆ ನೀವು ಅದ್ರ ಜೊತೆ ಹೋಗ್ರಿ ಅಂತ ಅದ್ರ ಅರ್ಥ. ಓಕೆ,
ಸೊ ಇಲ್ಲಿ ಏನು ಬರ್ತಾ ಇದ್ದಾರೆ, ಟೆಂಪರೆನ್ಸ್. ಓಕೆ, ಎಸ್, 6 ಆಫ್ ಕಪ್ಸ್. ಬ್ಯೂಟಿಫುಲ್ ಕಾರ್ಡ್ಸ್. ವಾವ್, ದ ಟವರ್. ಸೊ ವಿಲ್ ರೀಡ್ ದಿಸ್ ಕಾರ್ಡ್. ಓಕೆ, 6 ಆಫ್ ಕಪ್ಸ್ ಏನು ಹೇಳ್ತೈತಿ ಅಂತಂತಾರೆ, ಗಿವ್ ಯುವರ್ ಸೆಲ್ಫ್ ದ ಕಂಪ್ಯಾಷನ್ ಯು ವೇರ್ ನೆವರ್ ಗಿವನ್. ನನಗೆ ಅನಿಸೋ ಮಟ್ಟಿಗೆ ನಿಮ್ಮನ್ನು ನೀವು ಯಾವತ್ತೂ ಅಪ್ರಿಷಿಯೇಟ್ ಮಾಡ್ಕೊಂಡೇ ಇಲ್ಲ. ಆ್ಯಕ್ಚುಲಿ ಹೆಂಗಂತಂದ್ರೆ ನೀವು ಭಾಳ ಒಳ್ಳೆಯ ಮನುಷ್ಯರು. ನೀವು ಬೇರೆದವ್ರನ್ನ ಭಾಳ ಲಘು ಅರ್ಥ ಮಾಡ್ಕೋತೀರಿ, ಅವ್ರ ಫೀಲಿಂಗ್ಸ್ ಅರ್ಥ ಮಾಡ್ಕೋತೀರಿ, ಅವರ ಭಾವನೆಗಳಿಗೆ ಸರಿಯಾಗಿ ಸ್ಪಂದಿಸ್ತೀರಿ. ಆದರೆ ನಿಮ್ಮಲ್ಲಿ ಹೆಂಗಂದ್ರೆ ನನಗೆ ಅನಿಸೋ ಮಟ್ಟಿಗೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಐತಿ ನಿಮ್ಮಲ್ಲಿ. ಅದಕ್ಕೆ ಏನಂತಂತಂದ್ರೆ ನಿಮಗೆ ಜೀವನ ಒಂದು ಹೊಸ ನಿಮ್ಮ ಜೀವನ ಒಂದು ಹೊಸ ತಿರುವು ತೊಗೊಳಕತ್ತೈತಿ. ಅದಕ್ಕೆ ಹೆಂಗಂತಂತಂದ್ರೆ ಯಾವುದೋ ಟವರ್ ಬಂದೈತಿ ಅಂದರೆ ನಿಮ್ಮ ಜೀವನದೊಳಗೆ ಏನಾದರೂ ಒಂದು ಹಿಂದೆ ಯಾವುದಾದ್ರೂ ಒಂದು ಅಂಥ ಘಟನೆ ಆಗಿರಬೇಕು. ಅದಕ್ಕೆ ಯು ಆರ್ ನಾಟ್ ಎಕ್ಸ್ಪ್ರೆಸಿವ್. ಅದಕ್ಕೆ ಇಲ್ಲೇನು ಹೇಳ್ತೈತಿ ಅಂತಂತಂದರೆ, ಇಲ್ಲಿ ನೀವು ಯಾವ ಥರದ ವೈಬ್ರೇಟಿಂಗ್ ಮೋಡ್ನ್ಯಾಗ ಅದಿರಿ ಅಂತಂದು ಹೇಳಿ ನೋಡ್ರಿ ಅಂತ ಈ ಕಾರ್ಡ್ ನಿಮಗೆ ಇಲ್ಲಿ ಹೇಳ್ತೈತಿ. ಟೆಂಪರೆನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಲೆಟ್ ಗೋ ಆಫ್ ಸೆಲ್ಫ್ ಇಂಪೋಸ್ಡ್ ಲಿಮಿಟೇಷನ್ಸ್. ಅನ್ನಿಸ್ತಿರ್ತೈತೆ ನಮಗೆ ನಾವು ಇದಕ್ಕೆ ಯೋಗ್ಯರಲ್ಲ ಅಂತ. ನಾವು ಎಷ್ಟೋ ಕೆಲವೊಂದು ವಿಷಯಕ್ಕೆ ನಾವು ಅನ್ಕೊತಿರ್ತೇವೆ. ಇದೇ ಅಂತಂದ್ರೆ ಒಂಥರ ಕಾಂಪ್ಲೆಕ್ಸ್ ಇರ್ತೈತೆ ನಮ್ಮಲ್ಲಿ. ನಾವು ಅದನ್ನು ಮಾಡೋಕೆ ನಮ್ಮ ಕೈಲೇ ಆಗೋದಿಲ್ಲ ಅಂತ. ಯಾಕಂದ್ರೆ ನಾವು ಭಾಳ ಕಂಪೇರ್ ಮಾಡ್ಕೊತಿರ್ತೇವೆ ಮಂದಿ ಜೋಡಿ. ನಾವು ಆ ಥರ ಇಲ್ಲ, ಆ ಥರದ ಎಬಿಲಿಟೀಸ್ ನಮ್ಮ ಹತ್ರ ಇಲ್ಲ, ನಮ್ಮ ಹತ್ರ ಅಷ್ಟು ಗಟ್ಸ್ ಇಲ್ಲ, ನಾವು ಮುಂದೆ ಹೋಗೋಕೆ ಆಗಂಗಿಲ್ಲ ಅಂತ ಲೈಫ್ನ ನಾವು ಹಿಂಗೆ ಅನ್ಕೊತಿರ್ತೇವೆ. ಬಟ್ ಇಲ್ಲಿ ಟೆಂಪರೆನ್ಸ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ಆ ಥರದ್ದು ನಿಮ್ಮಲ್ಲಿ ಅವು ಏನು ಬೌಂಡ್ರೀಸ್ ಅನ್ರಿ, ಏನು ಬ್ಯಾರಿಯರ್ಸ್ ಅದಲ್ಲ, ಅದನ್ನೆಲ್ಲ ತೆಗೆದು ಹಾಕ್ರಿ. ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಚೇಂಜ್ ಬರ್ತಾ ಇದೆ. ಟ್ರೈ ಟು ಎಕ್ಸೆಪ್ಟ್ ದಿಸ್ ಚೇಂಜ್ ಇನ್ ಅ ಪಾಸಿಟಿವ್ ವೇ. ನಿಮ್ಮ ಜೀವನದೊಳಗೆ ಏನು ಒಳ್ಳೇದಾಗತ್ತಲ್ಲ ಅದಕ್ಕೊಂದು ಪಾಸಿಟಿವ್ ವೆಲ್ಕಮ್ ಇರಲಿ. ಓಕೆ, ನನಗನ್ಸಿದ ಮಟ್ಟಿಗೆ ಹಿಂಗೂ ಇರ್ಬೋದು. ಮೇ ಬಿ ಚೈಲ್ಡ್ಹುಡ್ ಟ್ರಾಮಾ ಕೆಲವೊಬ್ರಿಗೆ ಹೆಂಗೆ ಇರ್ತೈತಿ, ಮನೆಯಾಗೆಲ್ಲ ಏನಾದರೂ ಆ ಥರದ ವಾತಾವರಣ ಇದ್ದಾಗ ಮಕ್ಕಳು ಎಕ್ಸ್ಪ್ರೆಸಿವ್ ಇರೋಂಗಿಲ್ಲ ಪಾಪ. ಯಾಕಂತಂದ್ರೆ ಆ ವಾತಾವರಣ ಅವ್ರಿಗೆ ಹಂಗೆ ಮಾಡಿಸಿರ್ತೈತಿ. ಅವರು ತಮ್ಮ ಭಾವನೆಗಳನ್ನು ಯಾವಾಗೂ ಎಕ್ಸ್ಪ್ರೆಸ್ ಮಾಡ್ತಿರಂಗಿಲ್ಲ ಸರಿಯಾಗಿ. ನಿಮಗೇನಾದರೂ ಆ ಥರದ್ದು ಚೈಲ್ಡ್ಹುಡ್ ಟ್ರಾಮಾ ಇದ್ದರೆ ಈ ವ್ಯಕ್ತಿಯಿಂದ ಅದೆಲ್ಲ ಸರಿ ಹೋಗುವಂಥದ್ದು, ನಿಮ್ಮ ಜೀವನದಲ್ಲಿ ಒಂದು ಹೊಸ ಬೆಳಕು ಬರುವಂಥದ್ದು ಈ ವ್ಯಕ್ತಿ ತೊಗೊಂಬರ್ತಾರೆ. ಅದಕ್ಕೆ ಅದೇನು ಹೇಳೋದೈತಿ, ಎಕ್ಸ್ಪ್ರೆಸಿವ್ ಲವ್. ನಿಮ್ಮ ನಿಜವಾಗಿ ನಿಮ್ಮ ಮನಸ್ಸಿನೊಳಗೆ ಏನಾದರೂ ಪ್ರೀತಿ ಇದ್ದರೆ ಎಕ್ಸ್ಪ್ರೆಸ್ ಮಾಡಿರಿ. ನಿಮ್ಮ ಭಾವನೆಗಳನ್ನು ಮತ್ತೊಬ್ಬರ ಜೊತೆ ಹಂಚ್ಕೊಳಕ್ಕೆ ನೋಡಿರಿ. ಯಾಕಂದರೆ ಹೇಳಕ್ಕೆ ಬರೋಂಗಿಲ್ಲ ಯಾವಾಗ ನಮ್ಮ ಜೀವನ ಒಂದು ಹೊಸ ತಿರುವು ತೊಗೊಳಕತ್ತೈತಿ ಅಂತಂದು ಹೇಳಿ. ಸೊ ಆಲ್ವೇಸ್ ಬಿ ಇನ್ ಅ ಪಾಸಿಟಿವ್ ಮೂಡ್. ಹಿಂಗೂ ಇರ್ಬೋದು, ಯಾರಾದರೂ ಒಬ್ಬರು ಚೈಲ್ಡ್ಹುಡ್ ಫ್ರೆಂಡ್ ಯಾರಾದರೂ ಇರ್ಬೋದು, ಅವರು ವಾಪಸ್ ನಿಮ್ಮ ಜೀವನದಲ್ಲಿ ಬರ್ತಾ ಇರ್ಬೋದು. ಜೀವನದೊಳಗೆ ಎಷ್ಟು ಆಕತಿ ಅಷ್ಟು ನಿಮ್ಮ ಹ್ಯಾಪಿ ಮೆಮೊರೀಸ್ ನೋಡ್ರಿ. ಕೆಲವೊಂದು ಸರ್ತಿ ಏನಾಯ್ತು, ಚೈಲ್ಡ್ಹುಡ್ ಟ್ರಾಮಾ ಇತ್ತು ಅಂತಂತಂದ್ರೆ ಆ ಟ್ರಾಮಾ ಬಿಟ್ಟು ನಿಮ್ಮ ಮನಸ್ಸಿಗೆ ಮುದ ಕೊಡುವಂಥವು ಯಾವ ಮೆಮೊರೀಸ್ ಅದಾವಲ್ಲ ಅವನ್ನ ನೀವು ಮೇಲೆ ಮೆಲುಕು ಹಾಕಿರಿ. ಅದರಿಂದ ಏನಾಕತಿ ಅಂತಂದ್ರೆ ಜೀವನದೆಡೆಗೆ ಒಂದು ಹೊಸ ಬಯಕೆ ಹುಟ್ಕೊಂತತ್ ನಮಗೆ. ಓಕೆ, ಈ ಥರ ನೀವು ವಿಚಾರ ಮಾಡಿರಿ. ಯಾಕಂದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಒಂದು ಹೊಸ ತಿರುವು ತೊಗೊಳಕತ್ತದ. ಓಕೆ, ಈ ಥರ್ಡ್ ಡೆಕ್ ಯಾರು ನೀವು ಚೂಸ್ ಮಾಡ್ಕೊಂಡಿದ್ರಲ್ಲ, ನಾನು ಒಂದೇ ಮಾತು ಹೇಳ್ಬೋದು, ಕಾಂಗ್ರ್ಯಾಚುಲೇಷನ್ಸ್. ಯುಗಾದಿ ಸಲುವಾಗಿ ನಾನು ಇದನ್ನು ಮಾಡಿದೆ. 3 ಕಾರ್ಡ್ ಚಲೋ ಬಂದವ. ನಾ ಇಷ್ಟು ಖುಷಿ ಆದ್ನಲ್ಲ, ನಾ ಇವತ್ತೇ ಬಂದೈತಿದ್ದೆ ಡೆಕ್. ಐ ಆಮ್ ಸೋ ಹ್ಯಾಪಿ. ಯಾರಿಗಾದರೂ ಇದು ರೆಸೊನೇಟ್ ಆಗ್ತಿದ್ದಂತೂ ಭಾಳ ಒಳ್ಳೆಯದು. ಆಗದೆ ಹೋದರೂ ಸಹಿತ ನಾನು ಅಂತೀನಿ, ನಿಮ್ಮ ಜೀವನದೊಳಗೆ ಏನಾದರೂ ಈ ಥರದ ಘಟನೆ ಇದ್ದರೆ ಎಲ್ಲ ಕಳೆದು ಹೋಗಿ ಎಲ್ಲ ನಿಮ್ಮ ಜೀವನ ಹೊಸ ಜೀವನ ಆಗಲಿ ಅಂಥೇಳಿ. ಥ್ಯಾಂಕ್ ಯು.